ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕಬ್ಬು ಕೃಷಿಯಲ್ಲಿ ಈ ತರಹ ಎಲೆಗಳು ಗುಲಾಬಿ ಬಣ್ಣಕ್ಕೆ ತಿರುಗ್ತವೆ. ಇದು ಯಾವುದೇ ರೋಗ ಅಲ್ಲ, ಇದು ಒಂದು ಪೋಷಕಾಂಶದ ಕೊರತೆಯಿಂದ ಆಗುವ ಲಕ್ಷಣಗಳು. ನಾವು ಕಬ್ಬು ಕೃಷಿಯನ್ನ ಮಳೆಗಾಲದ ಸಮಯದಲ್ಲಿ ಮಾಡ್ತೀವಿ. ಆ ಸಮಯದಲ್ಲಿ ಈ ತರಹ ಸಮಸ್ಯೆಗಳು ಬರ್ತವೆ. ಮಳೆಗಾಲದ ಸಮಯದಲ್ಲಿ ನೀರಿನ ಪ್ರಮಾಣ ನಮ್ಮ ಭೂಮಿಯಲ್ಲಿ ಹೆಚ್ಚಿರುತ್ತೆ. ಅದರ ಸಲುವಾಗಿ ಒಂದಿಷ್ಟು ಪೋಷಕಾಂಶಗಳು ಕಬ್ಬು ಕೃಷಿಗೆ ದೊರಕುವುದಿಲ್ಲ. ಆದ ಕಾರಣ ಈ ತರಹ ಗುಲಾಬಿ ಬಣ್ಣಕ್ಕೆ ಕಬ್ಬು ಕೃಷಿಯಲ್ಲಿ ತಿರುಗ್ತವೆ. ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ಗಳ ಪೋಷಕಾಂಶಗಳ ಅವಶ್ಯಕತೆಯು ಕಬ್ಬು ಕೃಷಿಗೆ ಹೆಚ್ಚಿರುತ್ತೆ. ಆದ ಕಾರಣ ಎಲ್ಲ ಪ್ರಕಾರದ ಪೋಷಕಾಂಶಗಳು ಕಬ್ಬು ಕೃಷಿಗೆ ದೊರಕಲೇಬೇಕು. ಅದರ ಸಲುವಾಗಿ ನಾವು ಎಲ್ಲ ಪ್ರಕಾರದ ಪೋಷಕಾಂಶಗಳನ್ನು ಕಬ್ಬು ಕೃಷಿಗೆ ಕೊಡಬೇಕು. ಅದರಲ್ಲಿ ಮಹತ್ವವಾದ ಪೋಷಕಾಂಶಗಳು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಶಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್, ಮೈಕ್ರೋನ್ಯೂಟ್ರಿಯೆಂಟ್ಗಳು. ಈ ತರಹ ಪೋಷಕಾಂಶಗಳ ಅವಶ್ಯಕತೆ ಕಬ್ಬು ಕೃಷಿ ಪ್ರಾರಂಭದಿಂದಲೇ ಇರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಫಾಸ್ಫರಸ್ ಡೆಫಿಸಿಯನ್ಸಿ ಉಂಟಾಗಿದೆ. ಕಬ್ಬು ಕೃಷಿಯಲ್ಲಿ ಫಾಸ್ಫರಸ್ ಎನ್ನುವ ಪೋಷಕಾಂಶದ ಕೊರತೆಯಿಂದ ಈ ತರಹ ಕಬ್ಬು ಕೃಷಿಯಲ್ಲಿ ಗುಲಾಬಿ ಬಣ್ಣಕ್ಕೆ ಎಲೆಗಳು ಆಗಿದ್ದಾವೆ. ಅದರ ಸಲುವಾಗಿ ತಾವು ಫಾಸ್ಫರಸ್ ಎನ್ನುವ ಪೋಷಕಾಂಶವನ್ನು ಕಬ್ಬು ಕೃಷಿಗೆ ಕೊಡಬೇಕು. ಇದರಿಂದ ನಾವು ಈ ತರಹ ಡೆಫಿಸಿಯನ್ಸಿ ಕೊರತೆ ಉಂಟಾಗಿರುವ ಕಬ್ಬುಗಳಲ್ಲಿ ಫಾಸ್ಫರಸ್ ಕೊಡುವುದರಿಂದ ಈ ಸಮಸ್ಯೆಯನ್ನು ನಾವು ಆರಾಮಾಗಿ ಸಾಲ್ವ್ ಮಾಡಬಹುದು. ಅದರ ಸಲುವಾಗಿ ತಾವು ಫಾಸ್ಫರಸ್ ಎನ್ನುವ ಪೋಷಕಾಂಶವನ್ನು ಕಬ್ಬು ಕೃಷಿಗೆ ಕೊಡಬೇಕು. ತಾವು ಫಾಸ್ಫರಸ್ ಅನ್ನು ಕೊಡುವಾಗ 24-24-0 ಈ ರಸಗೊಬ್ಬರವನ್ನು ಬಳಸಬಹುದು, ಅಥವಾ ತಾವು DAP ಈ ರಸಗೊಬ್ಬರವನ್ನು ಬಳಸಬಹುದು. ಇದರಿಂದ ನಾವು ಫಾಸ್ಫರಸ್ ಈ ಪೋಷಕಾಂಶದ ಕೊರತೆಯಿಂದ ಆರಾಮಾಗಿ ಕಂಟ್ರೋಲ್ ಮಾಡಬಹುದು, ಆರಾಮಾಗಿ ಮ್ಯಾನೇಜ್ಮೆಂಟ್ ಮಾಡಬಹುದು. 1 ಎಕರೆಗೆ ತಾವು 24-24-0 ಈ ರಸಗೊಬ್ಬರವನ್ನು 2 ಚೀಲ ಬಳಸಬೇಕು, ಅಥವಾ DAP ತಾವು 2 ಚೀಲ ಬಳಸಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.